ಎಲ್ರಿಗೂ ನಮಸ್ಕಾರ. I welcome all for the another video on NABARD Grade A exam preparation series. I'm Abhishek J and thank you so much for joining. So in this video we will discuss the plan B for all UPSC or state PCS and other competitive examination aspirants. So in my opinion, ಯಾರಾದರೂ ಪ್ಲಾನ್ ಬಿ ಇಟ್ಕೋಬೇಕಾ ಅಂತ ಕೇಳಿದ್ರೆ I'll definitely say yes, but ಯಾರ್ಯಾರಿಗೆ ಅಂತ ಬಂದಾಗ, ಸೊ ಫಾರ್ ಎಕ್ಸಾಂಪಲ್ ಯಾವ್ದಾದ್ರು ಸ್ಟೂಡೆಂಟ್ ಇಫ್ ಹಿ ಹ್ಯಾಸ್ ನಾಟ್ ಕ್ಲಿಯರ್ಡ್ ಪ್ರಿಲಿಮ್ಸ್ ಇಟ್ ಸೆಲ್ಫ್ ಫಾರ್ ಆಫ್ಟರ್ 2 or 3 ಅಟೆಂಪ್ಟ್ಸ್ ಅಂತ ಅಂದಾಗ ಹಿ ಶುಡ್ ಡೆಫಿನೆಟ್ಲಿ ಹ್ಯಾವ್ ಅ ಪ್ಲಾನ್ ಬಿ. ಸೊ UPSC ಮಾಡಬೇಕು ಅನ್ನೋ ಆಸ್ಪಿರೇಷನ್ ಇರೋದು 100% ಕರೆಕ್ಟ್, ಬಟ್ ಈವನ್ ಆಫ್ಟರ್ ಫೇಲಿಂಗ್ ಆಫ್ಟರ್ 2 or 3 attempts you should definitely think of plan B. So plan B ಅಂತ ಅಂದ್ರೆ ಇಟ್ ಈಸ್ ಅ ಸೆಕ್ಯೂರಿಟಿ ನಿಮಗೆ ಫಾರ್ ಯುವರ್ ಲೈಫ್. ಸೊ ಇವಾಗ ಪ್ಲಾನ್ ಬಿ ಅಲ್ಲಿ ನೀವು ಸಕ್ಸಸ್ ಆದ್ಮೇಲೆ ಯು ಕ್ಯಾನ್ ಅಗೇನ್ ಕಮ್ ಬ್ಯಾಕ್ ಟು UPSC ಪ್ರಿಪರೇಷನ್. ದೇರ್ ಇಸ್ ನೋ ಬ್ಯಾರಿಯರ್ ಫಾರ್ ದಟ್. ಬಟ್ ಈಗ ನೀವು 2-3 ವರ್ಷ ಕಂಟಿನ್ಯೂಸ್ ಆಗಿ ಪ್ರಿಪೇರ್ ಆಗಿನೂ UPSC ವರ್ಕ್ ಆಗ್ತಿಲ್ಲ ಅಂದಾಗ ಯು ಶುಡ್ ಡೆಫಿನೆಟ್ಲಿ ಲುಕ್ ಫಾರ್ ಅದರ್ ಆಲ್ಟರ್ನೇಟಿವ್ ಆಪ್ಷನ್ಸ್ ದಟ್ ಆರ್ ಅವೈಲೇಬಲ್ ಫಾರ್ ಯು. ಸೊ ಅಗೇನ್ ಈಗ ಯಾರಾದರೂ ಮೇನ್ಸ್ನ ಕಂಟಿನ್ಯೂಸ್ ಆಗಿ ಬರೀತಾ ಇದ್ದೀರಾ, 4-5 years ಆಫ್ ಕಂಟಿನ್ಯೂಸ್ ಅಟೆಂಪ್ಟ್ಸ್ ಆಗಿದೆ, ಸ್ಟಿಲ್ ಯು ಆರ್ ನಾಟ್ ಏಬಲ್ ಟು ಕ್ರ್ಯಾಕ್ ಮೇನ್ಸ್ ಅಂತ ಅಂದಾಗ ದೆನ್ ಯು ಶುಡ್ ಡೆಫಿನೆಟ್ಲಿ ಲುಕ್ ಫಾರ್ ಪ್ಲಾನ್ ಬಿ. ಅಗೇನ್ ಪ್ಲಾನ್ ಬಿ ಯಾಕೆ ಅಂದರೆ ಟು ಸೆಕ್ಯೂರ್ ಯುವರ್ ಲೈಫ್ ವಿತೌಟ್ ಹ್ಯಾವಿಂಗ್ ಟು ಕಾಂಪ್ರಮೈಸ್ ಆನ್ ಯುವರ್ ಆಸ್ಪಿರೇಷನ್ಸ್. ನಿಮ್ಮ ಆಸ್ಪಿರೇಷನ್ಸ್ನ ಕಾಂಪ್ರಮೈಸ್ ಆಗಬಾರ್ದು, ನಿಮ್ಮ ಆಸ್ಪಿರೇಷನ್ಸ್ ಹಾಗೆ ಉಳ್ಕೋಬೇಕು, ಬಟ್ ನಿಮ್ಮ ಲೈಫ್ನ ಕೂಡ ಸೆಕ್ಯೂರ್ ಮಾಡ್ಕೋಬೇಕು ಅಂತ ಇದ್ದಾಗ ಯು ಹ್ಯಾವ್ ಟು ಹ್ಯಾವ್ ಅ ಪ್ಲಾನ್ ಬಿ. ಆ್ಯಂಡ್ ಅದರ್ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಿರೋರು ಕೂಡ ಪ್ಲಾನ್ ಬಿ ಇಟ್ಕೋಬೇಕು. ಫಾರ್ ಎಕ್ಸಾಂಪಲ್ ಕರ್ನಾಟಕದಲ್ಲಿ ಇಫ್ ಯು ಆರ್ ಪ್ರಿಪೇರಿಂಗ್ ಫಾರ್ KPSC, ಯು ನೋ ದ ಲೆವೆಲ್ ಆಫ್ ಅನ್ಸರ್ಟನಿಟಿ. ಎಕ್ಸಾಮ್ ಆಗೋದೇ 3 to 4 years ಒನ್ಸ್. ಈಗ ಪ್ರಿಲಿಮ್ಸ್ ಎಕ್ಸಾಮ್ 2 ಸಲ ಆಗೋಗಿದೆ, ಮೇನ್ಸ್ ಎಕ್ಸಾಮ್ ಪ್ರಿಲಿಮ್ಸ್ ರಿಸಲ್ಟ್ ಬಂದರೂ ಮೇನ್ಸಿಂದ ಕೋರ್ಟಲ್ಲಿ ಕೇಸ್ ನಡೀತಾ ಇದೆ. ದೇರ್ ಇಸ್ ಸೋ ಮಚ್ ಆಫ್ ಅನ್ಸರ್ಟನಿಟಿ. ಈ ಥರ ಸಿಚುಯೇಷನ್ಸ್ ಅಲ್ಲಿ ಯು ಶುಡ್ ಡೆಫಿನೆಟ್ಲಿ ಹ್ಯಾವ್ ಅ ಪ್ಲಾನ್ ಬಿ. ಸೊ ವಾಟ್ ಇಫ್ ಏನಾದರೂ ಆಗಬಾರ್ದು ಆದರೆ ಏನು ಮಾಡಬೇಕು ಅಂತ ಯೋಚನೆ ಮಾಡಿದಾಗ ಯು ಶುಡ್ ಹ್ಯಾವ್ ಅ ಪ್ಲಾನ್ ಬಿ. ಆ್ಯಂಡ್ ಈ ಎಲ್ಲ ಎಕ್ಸಾಮ್ಗಳಿಗೆ ಪ್ರಿಪೇರ್ ಆಗ್ತಿರೋರು, ಫಾರ್ ಎಕ್ಸಾಂಪಲ್ ಯಾರ್ಯಾರು UPSC ಪ್ರಿಪೇರ್ ಆಗ್ತಾ ಇದ್ದೀರಾ, ಯಾರ್ಯಾರು KPSC ಪ್ರಿಪೇರ್ ಆಗ್ತಾ ಇದ್ದೀರಾ, ಬ್ಯಾಂಕಿಂಗ್ ಎಕ್ಸಾಮ್ಸ್ ಪ್ರಿಪೇರ್ ಆಗ್ತಾ ಇರೋರು ಆ್ಯಂಡ್ ಅದರ್ ಕಾಂಪಿಟೇಟಿವ್ ಎಕ್ಸಾಮ್ಸ್ SSC ಅದು ಎಲ್ಲ ಪ್ರಿಪೇರ್ ಆಗ್ತಿರೋರಿಗೆ ವಾಟ್ ಶುಡ್ ಬಿ ಯುವರ್ ಪ್ಲಾನ್ ಬಿ ಅಂತ ಅಂದಾಗ ಇನ್ ಮೈ ಒಪಿನಿಯನ್ ಇಟ್ ಶುಡ್ ಬಿ ರೆಗ್ಯುಲೇಟರಿ ಬಾಡಿ ಎಕ್ಸಾಮ್ಸ್. ಸೊ ರೆಗ್ಯುಲೇಟರಿ ಬಾಡೀಸ್ ಅಂತ ಬಂದಾಗ there are few exams which you can choose based on your qualification, your experience and your interest areas. ಸಬ್ಜೆಕ್ಟ್, ನಿಮಗೆ ಯಾವ್ಯಾವ ಸಬ್ಜೆಕ್ಟ್ ಅಲ್ಲಿ ಇಂಟ್ರೆಸ್ಟ್ ಇದೆ, ನಿಮ್ಮ ಕ್ವಾಲಿಫಿಕೇಶನ್ಸ್ ಏನು, ಅದ್ರ ಬೇಸಿಸ್ ಮೇಲೆ ಚೂಸ್ ಮಾಡ್ಕೋಬಹುದು. ಫಸ್ಟ್ ಅಂಡ್ ಮೇಜರ್ ಎಕ್ಸಾಮ್ ಯಾವುದು ಅಂದ್ರೆ RBI ಅಲ್ಲಿ ಗ್ರೇಡ್ ಬಿ, NABARD ಅಲ್ಲಿ ಗ್ರೇಡ್ ಎ. ಅದರ್ ರೆಗ್ಯುಲೇಟರಿ ಬಾಡೀಸ್ ಅಲ್ಲಿ ಏನೇನು ಬರ್ಬೋದು, ಸೆಬಿ ಗ್ರೇಡ್ ಎ ಬರುತ್ತೆ, IRDAI ಇನ್ಶೂರೆನ್ಸ್ ರೆಗ್ಯುಲೇಟರಿ ಡಿಪಾರ್ಟ್ಮೆಂಟ್ ಇನ್ನೊಂದು, IFSC ಅಥವಾ SIDB. ಈ ಎಲ್ಲದರಲ್ಲೂ ಆಲ್ಮೋಸ್ಟ್ ಇಯರ್ ಆನ್ ಇಯರ್ ಆರ್ ಆಲ್ಟರ್ನೇಟಿವ್ ಇಯರ್ ಅಲ್ಲಿ ಎಕ್ಸಾಮ್ಸ್ ಬಂದೇ ಬರುತ್ತೆ. ಸೊ ಕೆಲವೊಂದು ಎಕ್ಸಾಮ್ ಅಲ್ಲಿ ಎಕ್ಸ್ಪೀರಿಯನ್ಸ್ನ ಕೂಡ ಕೇಳ್ತಾರೆ. ಇಫ್ ಯು ಹ್ಯಾವ್ ರಿಲೆವೆಂಟ್ ವರ್ಕ್ ಎಕ್ಸ್ಪೀರಿಯನ್ಸ್ ಇನ್ ಬ್ಯಾಂಕಿಂಗ್ ಸೆಕ್ಟರ್ ಅಂತ ಬರುತ್ತೆ. ಸೊ ಸೆಬಿಲಿ ಮೋಸ್ಟ್ ಪ್ರಾಬ್ಲಿ ಪೋಸ್ಟ್ ಗ್ರಾಜುಯೇಷನ್ ಕೇಳಿರ್ತಾರೆ ಫೈನಾನ್ಸ್ ಅಂಡ್ ಮ್ಯಾನೇಜ್ಮೆಂಟ್ ಅಲ್ಲಿ. ಸೊ ವಿತ್ ಮೋಸ್ಟ್ ಕಾಮನ್ಲಿ ಚೋಸನ್ ರೆಗ್ಯುಲೇಟರಿ ಎಕ್ಸಾಮ್ಸ್ ಫ್ರಮ್ UPSC ಅಂಡ್ ಅದರ್ ಕಾಂಪಿಟೇಟಿವ್ ಎಕ್ಸಾಮ್ ಆಸ್ಪಿರೆಂಟ್ಸ್ ಯಾವ್ದು ಅಂತಂದ್ರೆ RBI ಅಂಡ್ NABARD ಗ್ರೇಡ್ ಎ. ಪ್ರೈಮರಿ ರೀಸನ್ ಏನು ಅಂತಂದ್ರೆ ರೆಗ್ಯುಲಾರಿಟಿ. ಪ್ರತಿ ವರ್ಷ ಎಕ್ಸಾಮ್ಸ್ ಆಗುತ್ತೆ ವಿತೌಟ್ ಡೌಟ್. ಇವೊಂದು ನ್ಯಾಷನಲ್ ಲೆವೆಲ್ ಎಕ್ಸಾಮ್ ಆಗಿದ್ರು ನಂಬರ್ ಆಫ್ ಪೋಸ್ಟ್ ಕಮ್ಮಿ ಇರುತ್ತೆ, ಬಟ್ ಸ್ಟಿಲ್ ಪ್ರತಿ ವರ್ಷ ಎಕ್ಸಾಮ್ ಆಗುತ್ತೆ. ಅಂಡ್ ನೀವು ಟಾಪರ್ ಸ್ಟಾಕ್ಸ್ ನೋಡಿದಾಗ ಯು ವಿಲ್ ಗೆಟ್ ಟು ನೋ 60 to 70% ಆಫ್ ದಿ ಆಸ್ಪಿರೆಂಟ್ಸ್ ಹೂ ಕ್ಲಿಯರ್ ದಿ ಎಕ್ಸಾಮ್ ಆರ್ ಫ್ರಮ್ UPSC ಬ್ಯಾಕ್ಗ್ರೌಂಡ್, ರಿಗಾರ್ಡ್ಲೆಸ್ ಆಫ್ ದರ್ ಡಿಗ್ರಿ. ಯಾರು ಅಗ್ರಿಕಲ್ಚರ್ ಗ್ರಾಜುಯೇಟ್ಸ್ ಮಾತ್ರ NABARD ಕ್ಲಿಯರ್ ಮಾಡ್ತಾ ಇರಲ್ಲ. ನೀವು ಟಾಪರ್ ಸ್ಟಾಕ್ ಮಾಡಿದಾಗ ನಿಮಗೆ ಕ್ಲಿಯರ್ ಆಗಿ ಗೊತ್ತಾಗೋಗುತ್ತೆ. ದೇರ್ ಆರ್ ಸೋ ಮೆನಿ ಆಸ್ಪಿರೆಂಟ್ಸ್, ಇಂಜಿನಿಯರ್ಸ್ ಇದ್ದಾರೆ, ಕಾಮರ್ಸ್ MBA ಗ್ರಾಜುಯೇಟ್ಸ್ ಇದ್ದಾರೆ. ಸೊ ದೇ ಹ್ಯಾವ್ ಕ್ಲಿಯರ್ಡ್ NABARD. ಅಂಡ್ ಈ ಸಲ ಒಬ್ರು ಕಾಮರ್ಸ್ ಗ್ರಾಜುಯೇಟ್, ಐ ನೋ ಹರ್ ಪರ್ಸನಲಿ, ಶಿ ಹ್ಯಾಸ್ ಕ್ಲಿಯರ್ಡ್ NABARD ಗ್ರೇಡ್ ಎ.
and she has appeared for UPSC for only one attempt ಆಗಿದ ತಕ್ಷಣ, so she couldn't clear prelims this year. She shifted to NABARD. She has cleared now, and now she will prepare for UPSC again. See, ಇದು intelligence. So she has already secured her life with respect to career. ಒಂದು career plan ಮಾಡ್ಕೊಂಡಿದ್ದಾರೆ, security ಸಿಗುತ್ತೆ, stable career ಇರುತ್ತೆ. ಸೊ ಈ ಎಲ್ಲ ಪಾಯಿಂಟ್ಸ್ ನ ತಲೆಯಲ್ಲಿ ಇಟ್ಕೊಂಡು she has done this year. NABARD ಕ್ಲಿಯರ್ ಮಾಡ್ಕೊಂಡಿದ್ದಾರೆ. now she'll again start preparing for UPSC. that is a good thing actually. plan B ಇರಬಾರ್ದು, ನಾನು UPSC ಮಾತ್ರ ಮಾಡ್ತೀನಿ 6-7 years down the line. if you don't clear, then life will become a mess. So trust me on this point. So you should have a plan B. So NABARD ಆಗಬೇಕು, RBI grade B ಆಗಬೇಕು ಅಂತಲ್ಲ, ಎನಿ ಅದರ್ ಎಕ್ಸಾಮ್ಸ್ which happen regularly. NABARD ಮತ್ತೆ RBI ಏನಕ್ಕೆ ಅಂತ ಅಂದ್ರೆ they'll happen regularly, year on year ಬರುತ್ತೆ, just like UPSC. ಕ್ಲೀನ್ ಆಗುತ್ತೆ, ಟ್ರಾನ್ಸ್ಪರೆಂಟ್ ಆಗಿ ಎಕ್ಸಾಮ್ ಆಗುತ್ತೆ. ಸೊ ಎಕ್ಸಾಮ್ ಪ್ರೋಸೆಸ್ ತುಂಬಾ ಚೆನ್ನಾಗಿದೆ. ಸೊ NABARD ತಗೊಂಡ್ರೆ ಫಾರ್ ಎಕ್ಸಾಂಪಲ್ ಜುಲೈಯಲ್ಲಿ ನೋಟಿಫಿಕೇಶನ್ ಆಗುತ್ತೆ, ಸೆಪ್ಟೆಂಬರ್ ಅಲ್ಲಿ ಪ್ರಿಲಿಮ್ಸ್ ಆಗುತ್ತೆ, ಅಕ್ಟೋಬರ್ ಅಲ್ಲಿ ಮೇನ್ಸ್, Jan-Feb ಅಲ್ಲಿ ಇಂಟರ್ವ್ಯೂ. ಸೊ ನಾವು 21st of March ಇಂದ ಟ್ರೈನಿಂಗ್ ಶುರು ಆಗ್ತಾ ಇದೆ. ಸೊ this is the level of integrity that they have maintained over the years with respect to the recruitment process. So ಅದಕ್ಕೆ NABARD grade A is highly chosen from the UPSC aspirants. So regardless of their background, agriculture background ಅವ್ರು ಮಾತ್ರ NABARD ಮಾಡಬೇಕು ಅನ್ನೋದು it is a biggest myth. ಅಗ್ರಿಕಲ್ಚರ್ ಗ್ರಾಜುಯೇಟ್ಸಿಗೆ ಮಾತ್ರ NABARD grade A ಅಂತ ಇಲ್ಲ. So there are so many aspirants who are clearing this exam regularly year on year. So ಆ ಮಿತ್ತಿನ ನೀವು ಬ್ರೇಕ್ ಮಾಡಬೇಕು. You have to understand NABARD grade A has created a equal platform for all those aspirants who are preparing for competitive examinations. So now we will look into the reasons why one who is aspiring to join UPSC or state PCS can join NABARD grade A. ಯಾಕೆ NABARD grade ಅನ್ನ ಆಸ್ ಅನ್ ಆಲ್ಟರ್ನೇಟಿವ್ ಆಗಿ ಚೂಸ್ ಮಾಡಬಹುದು ಅಂತ ನನ್ನನ್ನು ಕೇಳಿದ್ರೆ, ಐ ಟೆಲ್ ದಿ ಇಂಪ್ಯಾಕ್ಟ್ ದಟ್ ದಿ ಆರ್ಗನೈಸೇಷನ್ ಹ್ಯಾಡ್ ಇನ್ ಇಟ್ಸ್ 40 years ಆಫ್ ಇನ್ಸೆಪ್ಷನ್. ಈಗ 42 ವರ್ಷ ಆಲ್ಮೋಸ್ಟ್ 1982 ಸ್ಟಾರ್ಟ್ ಆಗಿರೋದು NABARD. ಇಲ್ಲಿಂದ ಆಲ್ಮೋಸ್ಟ್ ಮೋರ್ ದೆನ್ 4 decades ಆಫ್ ಇನ್ಸೆಪ್ಷನ್. ಸೊ ಇಲ್ಲಿ ತನಕ ದಿಸ್ ಆರ್ಗನೈಸೇಷನ್ ಹ್ಯಾಸ್ ಅ ಲಾರ್ಜ್ ಸ್ಕೇಲ್ ಇಂಪ್ಯಾಕ್ಟ್ ಆನ್ ದಿ ಲೈಫ್ಸ್ ಆಫ್ ಪೀಪಲ್. ಸೊ ನೀವು ಯಾರಾದರೂ ಇಂಪ್ಯಾಕ್ಟ್ ಓರಿಯೆಂಟೆಡ್ ವರ್ಕ್ ಮಾಡಬೇಕು, ಜನರ ಬದುಕನ್ನ ಬದಲಾಯಿಸಬೇಕು, ನನ್ನಿಂದ ಏನು ಕಾಂಟ್ರಿಬ್ಯೂಟ್ ಮಾಡೋಕ್ಕಾಗುತ್ತೆ ಸೊಸೈಟಿಗೆ ನಾನು ಕಾಂಟ್ರಿಬ್ಯೂಟ್ ಮಾಡಬೇಕು ಬೈ ಜಾಯ್ನಿಂಗ್ ಅನ್ ಆರ್ಗನೈಸೇಷನ್ ಅಂತ ಇದ್ದಾಗ, ಗ್ರೌಂಡ್ ಲೆವೆಲ್ ಅಲ್ಲಿ ಕೆಲಸ ಮಾಡಬೇಕು, ಜನರ ಜೊತೆ ಕೆಲಸ ಮಾಡಬೇಕು ಅಂತ ಇದ್ದಾಗ NABARD ಈಸ್ ದಿ ರೈಟ್ ಪ್ಲಾಟ್ಫಾರ್ಮ್ ಫಾರ್ ಯು. ಸೊ ಐ ಜಸ್ಟ್ ಗಿವ್ ಅನ್ ಎಕ್ಸಾಂಪಲ್. NABARD with its tribal development projects impacted 52,000 tribal families in Rajasthan. So tribal development fund anta NABARD alone fund ide. So with this fund NABARD has impacted 52,000 tribal families, not individuals. So this is the scale of impact that NABARD has on the lives of people. ಈ ತರ ಹೇಳ್ತಾ ಹೋದ್ರೆ there are n number of examples. So one of the few examples I'll just quote for your reference. One biggest flagship initiative NABARD in ಅಂತ ಹೇಳಿದ್ರೆ ಕಿಸಾನ್ ಕ್ರೆಡಿಟ್ ಕಾರ್ಡ್. ಸೊ ಮೋಸ್ಟ್ ಆಫ್ ಯು, ಫಾರ್ ಆಲ್ ದೋಸ್ ಹೂ ಆರ್ ಪ್ರಿಪೇರಿಂಗ್ ಫಾರ್ UPSC, ಡೆಫಿನೆಟ್ಲಿ ನಿಮಗೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಸ್ಕೀಮ್ ಗೊತ್ತೇ ಇರುತ್ತೆ. ಇದು ಮಾಡೆಲ್ ಪ್ರಿಪೇರ್ ಆಗಿರೋದೇ NABARD ಇಂದ. ಸೊ ಇವತ್ತಿಗೆ ಇಫ್ ಯು ಸಿ ಕಿಸಾನ್ ಕ್ರೆಡಿಟ್ ಕಾರ್ಡ್, ಇಟ್ ಹ್ಯಾಸ್ ಮೋರ್ ದೆನ್ 7.8 crore farmers who are taking benefits out of this scheme. And recently collateral free loan ಅಮೌಂಟ್ ಕೂಡ RBI ಎನ್ಹಾನ್ಸ್ ಮಾಡಿದೆ, ವಿಚ್ ಇಸ್ ಅ ಗುಡ್ ನ್ಯೂಸ್ ಆಕ್ಚುಲಿ. ಸೊ ಅಪ್ ಟು 3 lakhs ಎನ್ಹಾನ್ಸ್ ಮಾಡಿದ್ದಾರೆ. ಕೊಲಾಟ್ರಲ್ ಫ್ರೀ ಲೋನ್ 1.6 lakhs ಇತ್ತು. ಸೊ ಈಗ 7.8 crore ಫಾರ್ಮರ್ಸ್ಗೆ ಬೆನಿಫಿಟ್ ಆಗುವಂತ ಸ್ಕೀಮ್ NABARD ಗ್ರೇಡ್ ಡಿಸೈನ್ ಮಾಡಿರುತ್ತೆ. ಸೊ ದಿಸ್ ಈಸ್ ದಿ ಇಂಪ್ಯಾಕ್ಟ್ which I am talking about. So again, second thing would be ಸೆಲ್ಫ್ ಹೆಲ್ಪ್ ಗ್ರೂಪ್ ಬ್ಯಾಂಕ್ ಲಿಂಕೇಜ್ ಪ್ರೋಗ್ರಾಮ್. ಇದು ವರ್ಲ್ಡ್ಸ್ ಲಾರ್ಜೆಸ್ಟ್ ಮೈಕ್ರೋ ಫೈನಾನ್ಸ್ ಲಿಂಕೇಜ್ ಪ್ರೋಗ್ರಾಮ್ ಅಂತ ಕರೀತಾರೆ. ಯಾಕೆ ಅಂತ ಅಂದ್ರೆ ಮೋರ್ ದೆನ್ 17 crore ವುಮನ್
got access to financial services through this program, SHGBLP. 1992 ಅಲ್ಲಿ ಏನೋ ಶುರುವಾಗಿರುತ್ತೆ ನಬಾರ್ಡ್ ಇಂದ. ದಿಸ್ ಈಸ್ ಆಲ್ಸೋ ಫ್ಲಾಗ್ಶಿಪ್ ಪ್ರೋಗ್ರಾಮ್. ಸೊ ಈ ಪ್ರೋಗ್ರಾಮ್ ಅಲ್ಲಿ ಮೋಸ್ಟ್ ಆಫ್ ದಿ ಮೆಂಬರ್ಸ್ ಆಫ್ ದಿ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಆರ್ ವುಮನ್, ಅಂಡ್ these women were given access to financial services from the banks. ಸೊ access to credit ಈ ಪ್ರೋಗ್ರಾಮ್ ಇಂದ ಸಿಕ್ಕಿರುತ್ತೆ. ಸೊ ಈ ತರ ಇಂಪ್ಯಾಕ್ಟ್ ಓರಿಯೆಂಟೆಡ್ ಕೆಲಸಗಳನ್ನ ನೀವು ಮಾಡಬೇಕು ಅಂತ ಇದ್ರೆ ನಬಾರ್ಡ್ ಇಸ್ ದಿ ಐಡಿಯಲ್ ಪ್ಲಾಟ್ಫಾರ್ಮ್ ಫಾರ್ ಯು. ಸೊ ಗ್ರೌಂಡ್ ಲೆವೆಲ್ ಅಲ್ಲಿ ಕೂಡ ವರ್ಕ್ ಮಾಡಕ್ ನಿಮಗೆ ನಬಾರ್ಡ್ ಅಲ್ಲಿ ಅವಕಾಶ ಸಿಗುತ್ತೆ. ನಬಾರ್ಡ್ ಆಫ್ಟರ್ ಅ ಫ್ಯೂ ಇಯರ್ಸ್ ಆಫ್ ಸರ್ವಿಸ್, ಮೇ ಬಿ 8 to 10 or 12 years, ಡಿಸ್ಟ್ರಿಕ್ಟ್ ಡೆವಲಪ್ಮೆಂಟ್ ಮ್ಯಾನೇಜರ್ ಅಂತ ಪ್ರತಿಯೊಂದು ಡಿಸ್ಟಿಕ್ ಅಲ್ಲಿ ನಬಾರ್ಡ್ಗೆ ಡಿಸ್ಟ್ರಿಕ್ಟ್ ಡೆವಲಪ್ಮೆಂಟ್ ಮ್ಯಾನೇಜರ್ ಅಂತ ಇರ್ತಾರೆ. ಹಿ ವಿಲ್ ಟೇಕ್ ಕೇರ್ ಆಫ್ ಎಂಟೈರ್ ಆಕ್ಟಿವಿಟೀಸ್ ಆಫ್ ನಬಾರ್ಡ್ ಇನ್ ದಟ್ ಪರ್ಟಿಕ್ಯುಲರ್ ಡಿಸ್ಟ್ರಿಕ್ಟ್. ಸೊ ಫಾರ್ ಎಕ್ಸಾಂಪಲ್, ಈಗ ನಮ್ಮ ಡಿಸ್ಟ್ರಿಕ್ಟ್ ಚಿಕ್ಕಮಗಳೂರು ಅಂತ ತಗೊಂಡಾಗ ಒಬ್ರು ಡಿಸ್ಟ್ರಿಕ್ಟ್ ಡೆವಲಪ್ಮೆಂಟ್ ಮ್ಯಾನೇಜರ್ ಇದ್ದಾರೆ. ಸೊ ಡಿಸ್ಟ್ರಿಕ್ಟ್ ಇನ್ our district more than 7,600 crore in a potential credit linkage plan ನ ಡಿವೈಸ್ ಮಾಡಿದ್ದಾರೆ ಈ ಇಯರ್ 23-24 ಲಾಸ್ಟ್ ಇಯರ್ ಇದು. ಸೊ ಈ ಇಯರ್ ಇಂದು PLP ಬಂದಿಲ್ಲ. ಸೊ ಎಂಟೈರ್ ಡಿಸ್ಟ್ರಿಕ್ಟ್ ಅಲ್ಲಿ ನಬಾರ್ಡ್ ಆಕ್ಟಿವಿಟೀಸ್ ನ ಅವರೇ ಡಿಸೈನ್ ಮಾಡೋದು. ಸೊ ನೀವು ಗ್ರೌಂಡ್ ಲೆವೆಲ್ ಅಲ್ಲಿ ಜನರ ಜೊತೆ ಇಂಟ್ರಾಕ್ಟ್ ಮಾಡ್ಕೊಂಡು ನಾನು ಜನರ ಜೊತೆ ಕೆಲಸ ಮಾಡಬೇಕು, ಐ ವಾಂಟ್ ಟು ವರ್ಕ್ ಇನ್ ಗ್ರೌಂಡ್ ಅಂತ ಅಂದಾಗ ನಿಮಗೆ ಆ ಆಪರ್ಚುನಿಟಿ ಕೂಡ ನಬಾರ್ಡ್ ಕೊಡುತ್ತೆ. You can work at the ground level, solving problems of the people. So, NABARD is an ideal platform for those who are looking to leave an impact. Impact na ಮಾಡಬೇಕು ಅಂತ ಇರೋರಿಗೆ NABARD is the ideal platform. So, UPSC, KPSC or other competitive exams ಗೆ ಪ್ರಿಪೇರ್ ಆಗ್ತಿರೋರಿಗೆ ಪ್ರೈಮರಿ ಮೋಟಿವೇಶನ್ ಅದೇ ಇರುತ್ತೆ. ಅವರು ತಮ್ಮ ಐಡಿಯಲ್ಸ್ ಇಂದ ಇಂಪ್ಯಾಕ್ಟ್ ಆಗಿರ್ತಾರೆ, ಮೋಟಿವೇಶನ್ ತಗೊಂಡಿರ್ತಾರೆ. ಫಾರ್ ಎಕ್ಸಾಂಪಲ್, ಕೆಲವರು ಈಗ ಮಧುಕರ್ ಶೆಟ್ಟಿ ಸರ್ ಅಂತ ಇದ್ದಾರೆ, ಮಧುಕರ್ ಶೆಟ್ಟಿ IPS, ಹಿ ವಾಸ್ ಮೈ ಇನ್ಸ್ಪಿರೇಷನ್. ಸೊ ಅವರು ಗುಪ್ತಾ ಶೆಟ್ಟಿಹಳ್ಳಿ ಅಂತ ಚಿಕ್ಕಮಂಗ್ಳೂರಲ್ಲಿ ಒಂದು ತಾಂಡ್ಯಾನೇ ಆಗೋಗಿದೆ. ಸೊ ನಾನು ಅದನ್ನ ನೋಡ್ಕೊಂಡೆ ಐ ವಾಸ್ ಇನ್ಸ್ಪೈರ್ಡ್ ಅಂಡ್ ಐ ವಾಂಟೆಡ್ ಟು ಜಾಯಿನ್ ಸಿವಿಲ್ ಸರ್ವಿಸಸ್. ಸೊ ಈ ತರ ತುಂಬಾ ಜನಕ್ಕೆ ಇಂಪ್ಯಾಕ್ಟ್ ಓರಿಯೆಂಟೆಡ್ ಕೆಲಸ ಮಾಡಬೇಕು ಅಂತ ಇರುತ್ತೆ. ಸೊ ಅದಕ್ಕೋಸ್ಕರ UPSC, KPSC ಬಂದಿರ್ತಾರೆ. ಸೊ ಬಟ್ ಅನ್ಫಾರ್ಚುನೇಟ್ ರೀಸನ್ಸ್ ಇಂದ UPSC, KPSC ಆರ್ ಎನಿ ಅದರ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಕ್ಲಿಯರ್ ಆಗಿರೋದಿಲ್ಲ. ಸೊ ವಾಟ್ ಆರ್ ದಿ ಆಲ್ಟರ್ನೇಟಿವ್ ಆಪ್ಷನ್ಸ್ ಅಂತ ಅಂದಾಗ ಯು ಹ್ಯಾವ್ ಟು ಲುಕ್ ಫಾರ್ ನಬಾರ್ಡ್ ಗ್ರೇಡ್ A ಅಸಿಸ್ಟೆಂಟ್ ಮ್ಯಾನೇಜರ್ ಪೋಸ್ಟ್ ಇಂದ ಶುರುವಾಗಿ ಯು ಕ್ಯಾನ್ ಗೋ ಅಪ್ ಟು ಚೀಫ್ ಜನರಲ್ ಮ್ಯಾನೇಜರ್. ಸೊ ಇದನ್ನ ನಾವು ಅಪ್ಕಮಿಂಗ್ ವಿಡಿಯೋಸ್ ಅಲ್ಲಿ ಡಿಸ್ಕಸ್ ಮಾಡ್ತೀವಿ. ಸೊ ಕರಿಯರ್ ಪ್ರೋಗ್ರೆಷನ್ ಹೇಗಿರುತ್ತೆ, ಎಕ್ಸಾಮ್ ಪ್ಯಾಟ್ರನ್ ಏನು, PYQs ಏನು, ಕಟ್ ಆಫ್ಸ್ ಏನು, ಸೊ ಎಂಟೈರ್ details about NABARD grade A will be discussed in this series. ಇದು completely free series ಆಗಿರುತ್ತೆ from Inwise Academy. We will discuss all details about NABARD grade A examination in this series. So moving on, eligibility ಬಗ್ಗೆ ಮಾತಾಡೋಣ. ಫಾರ್ UPSC aspirants ಅಂತ ಬಂದಾಗ there will be history, economics, arts students ಇರ್ತೀರಾ, ಕಾಮರ್ಸ್ ಇರ್ತಾರೆ, ಇಂಜಿನಿಯರಿಂಗ್ ಗ್ರಾಜುಯೇಟ್ಸ್ ಇರ್ತಾರೆ. ಸೊ they will have some confusion, ನಮಗೆ ಎಲಿಜಿಬಿಲಿಟಿ ಇದೆಯೋ ಇಲ್ವೋ ಅಂತ. ಸೊ to get rid of that confusion, this have taken from the last year notification itself. NABARD ಅಲ್ಲಿ ಸ್ಪೆಷಲಿಸ್ಟ್ ಮತ್ತೆ ಜನರಲಿಸ್ಟ್ ಸ್ಟ್ರೀಮ್ಸ್ ಅಂತ ಬರುತ್ತೆ. ಸೊ ಇದು ಜನರಲ್ ಸ್ಟ್ರೀಮ್ಗೆ ಜನರಲ್ ಟೋಟಲ್ ಪೋಸ್ಟ್ ಲಾಸ್ಟ್ ಇಯರ್ 101 ಏನೋ ಇತ್ತು, ಔಟ್ ಆಫ್ ವಿಚ್ 50 were kept aside for general streams for all categories. ಸೊ ಈಗ ಜನರಲ್ ಸ್ಟ್ರೀಮ್ಸ್ ಅಲ್ಲಿ ಯಾರ್ಯಾರು ಎಲಿಜಿಬಲ್ ಇದ್ದಾರೆ ಅಂತ ಬಂದಾಗ, ಬ್ಯಾಚುಲರ್ ಡಿಗ್ರಿ ಇನ್ ಎನಿ ಸಬ್ಜೆಕ್ಟ್ from any recognized university or institution with minimum of 60%. For other categories PWD 55% in aggregate. ಇಷ್ಟೇ ಬೇಕಾಗಿರೋದು. So if you are a graduate with 60% of marks or 55% marks for SC, ST and PWD candidates ಆಗಿದೆ, so you are eligible. ಸೊ ನಾನು ಅಗ್ರಿಕಲ್ಚರ್ ಗ್ರಾಜುಯೇಟ್ ಅಲ್ಲ, ನಾನು NABARD ಬರೆಯೋಕ್ಕಾಗುತ್ತಾ? ನಾನು ಇಂಜಿನಿಯರ್, ನಾನು NABARD ಬರೆಯೋಕ್ಕಾಗುತ್ತಾ? ಅಥವಾ ನಾನು ಆರ್ಟ್ಸ್ ಸ್ಟೂಡೆಂಟ್, ನಾನು ಹಿಸ್ಟ್ರಿ ಮಾಡಿದ್ದೀನಿ, ನಾನು NABARD ಬರೆಯೋಕ್ಕಾಗುತ್ತಾ ಅಂದಾಗ ದ ಆನ್ಸರ್ ಈಸ್ ಎಸ್. ನೀವೆಲ್ಲರೂ NABARD ಬರಿಬೋದು. ಅಂಡ್ ಆಲ್ಸೋ NABARD ಗ್ರೇಡ್ A ಎಕ್ಸಾಮ್ ಅಲ್ಲಿ NABARD ಗ್ರೇಡ್ A ಪ್ಯಾಟ್ರನ್ ಅಲ್ಲಿ ಲೆವೆಲ್ ಪ್ಲೇಯಿಂಗ್ ಫೀಲ್ಡ್ ನ ಮೇಂಟೈನ್ ಮಾಡ್ತಾ ಇರುತ್ತೆ. ದಿಸ್ ಎಕ್ಸಾಮ್ ಈಸ್ ನಾಟ್ ಓನ್ಲಿ ಫಾರ್ ಅಗ್ರಿಕಲ್ಚರ್ ಗ್ರಾಜುಯೇಟ್ಸ್, ಎಲ್ಲರೂ ಬರಿಬಹುದು, ಎಲ್ರಿಗೂ ಒಂದು ಈಕ್ವಲ್ ಆಗಿ ಇರಬೇಕು ಅಂತಾನೆ NABARD ಗ್ರೇಡ್ A ಎಕ್ಸಾಮ್ ಪ್ಯಾಟರ್ನ್ ಅಗ್ರಿಕಲ್ಚರ್ ಅಂಡ್ ರೂರಲ್ ಡೆವಲಪ್ಮೆಂಟ್ ಜೊತೆಗೆ ಎಕನಾಮಿಕ್ಸ್ ಅಂಡ್ ಸೋಷಿಯಲ್ ಇಶ್ಯೂಸ್ ನ ಪ್ಲೇಸ್ ಮಾಡಿದೆ. ಸೊ ದಿಸ್ ಕ್ರಿಯೇಟ್ಸ್ ಅ ಲೆವೆಲ್ ಪ್ಲೇಯಿಂಗ್ ಪ್ಲಾಟ್ಫಾರ್ಮ್ ಫಾರ್ ಆಲ್ ದೋಸ್ ಆಸ್ಪಿರೆಂಟ್ಸ್ ಹೂ ಆರ್ preparing for this examination.
ಸೊ ಈಗ ಎಲಿಜಿಬಿಲಿಟಿ ನೋಡಾಯ್ತು. ಬ್ರೀಫ್ ಆಗಿ ಎಕ್ಸಾಮ್ ಪ್ಯಾಟರ್ನ್ ನೋಡೋಣ. UPSC ಅಥವಾ KPSC ಎಕ್ಸಾಮ್ಗೆ ರೆಡಿ ಆಗ್ತಿರೋರಿಗೆ ಹೇಗೆ ಹೆಲ್ಪ್ ಆಗುತ್ತೆ ಅಂತ ಐ ಜಸ್ಟ್ ಎಕ್ಸ್ಪ್ಲೇನ್. ಸೊ NABARD Grade A is a 3-tier examination. ಪ್ರಿಲಿಮ್ಸ್, ಮೇನ್ಸ್ ಮತ್ತೆ ಇಂಟರ್ವ್ಯೂ ಇರುತ್ತೆ. ಸೊ ವಿತ್ ರೆಸ್ಪೆಕ್ಟ್ ಟು ಪ್ರಿಲಿಮ್ಸ್ ಫಸ್ಟ್ ಐ ಡಿಸ್ಕಸ್. ಪ್ರಿಲಿಮ್ಸ್ ಅಲ್ಲಿ ದೇರ್ ವಿಲ್ ಬಿ ಅ ಮೆರಿಟ್ ಸೆಕ್ಷನ್ ಅಂಡ್ ನಾನ್ ಮೆರಿಟ್ ಸೆಕ್ಷನ್. ಸೊ ಫಸ್ಟ್ ಮೆರಿಟ್, ನಾನ್ ಮೆರಿಟ್ ಅಂದ್ರೆ ಜಸ್ಟ್ ಲೈಕ್ UPSC. ಮೆರಿಟ್ ಅಂತ ಅಂದ್ರೆ GS1 ತರ, ಇದು GS2 ಅಥವಾ CSAT ಪೇಪರ್ ತರ. ಇದು ಕ್ವಾಲಿಫೈಯಿಂಗ್ ನೇಚರ್ ಅಲ್ಲಿ ಮಾತ್ರ ಇರುತ್ತೆ. ನಾನ್ ಮೆರಿಟ್ ನೀವು ಇದರ ಮಾರ್ಕ್ಸ್ ನ ನಿಮ್ಮ ಫೈನಲ್ ಸೆಲೆಕ್ಷನ್ಗೆ ದೇ ನಾಟ್ ಕನ್ಸಿಡರ್ ಇಟ್, ಅಥವಾ ಪ್ರಿಲಿಮ್ಸ್ ಕ್ಲಿಯರ್ ಮಾಡೋದಕ್ಕೆ ದೇ ನಾಟ್ ಕನ್ಸಿಡರ್ ಇಟ್. ಬಟ್ ಇದರಲ್ಲಿರೋ ಸೆಕ್ಷನಲ್ ಕಟ್ ಆಫ್ ನ ಕ್ಲಿಯರ್ ಮಾಡಬೇಕಾಗುತ್ತೆ. ಸೊ ಮೆರಿಟ್ ಸೆಕ್ಷನ್ ಅಲ್ಲಿ ಯಾವ್ಯಾವ ಟಾಪಿಕ್ಸ್ ಇರುತ್ತೆ ಅಂದ್ರೆ ಕ್ವಾಂಟ್, ರೀಸನಿಂಗ್, ಇಂಗ್ಲಿಷ್, ಕಂಪ್ಯೂಟರ್, ಡಿಸಿಷನ್ ಮೇಕಿಂಗ್. So for all those aspirants who have prepared for competitive examination, ಕ್ವಾಂಟ್, ರೀಸನಿಂಗ್, ಇಂಗ್ಲಿಷ್ ಮತ್ತೆ ಕಂಪ್ಯೂಟರ್ ಬೇಸಿಕ್ಸ್ ಎಲ್ರಿಗೂ ಗೊತ್ತೇ ಇರುತ್ತೆ. UPSC KPSC ರೆಡಿ ಆಗಿದ್ದವರು ಕ್ವಾಂಟ್, ರೀಸನಿಂಗ್, ಇಂಗ್ಲಿಷ್ ಬರ್ತಾ ಇರುತ್ತೆ. ಅಂಡ್ ಬ್ಯಾಂಕಿಂಗ್ ಎಕ್ಸಾಮ್ಸ್ ಪ್ರಿಪೇರ್ ಆಗಿರೋರು ಕಂಪ್ಯೂಟರ್ ಗೊತ್ತಿರುತ್ತೆ. ಅಂಡ್ ಮೋಸ್ಟ್ ಆಫ್ ದಿ ಟಾಪಿಕ್ಸ್ ವಿಲ್ ಬಿ ವೆರಿ ಬೇಸಿಕ್. UPSC ಲೆವೆಲ್ ಅಲ್ಲಿ ಇರಲ್ಲ, KPSC ಲೆವೆಲ್ ಅಲ್ಲಿ ಕೂಡ ಇರೋದಿಲ್ಲ. ವೆರಿ ವೆರಿ ಬೇಸಿಕ್ ಕ್ವಶನ್ಸ್ ಇರುತ್ತೆ. ನಾಟ್ ಇವನ್ ಬ್ಯಾಂಕ್, ಈ ಕ್ಲರಿಕಲ್, PO ಎಕ್ಸಾಮ್ಗಳಿಗೆ ರೆಡಿ ಆಗ್ತಿರ್ತಾರಲ್ಲ ಅವ್ರಿಗೆ ಕ್ವಶನ್ಗಳನ್ನ ನೋಡಕ್ ಆಗ್ತಾರೆ ಎಷ್ಟು ಈಸಿ ಕ್ವಶನ್ಸ್ ಅನ್ನು NABARD Grade ಅಲ್ಲಿ ಕೇಳ್ತಾರ ಅಂತ. ನಾನ್ ಮೆರಿಟ್ ಸೆಕ್ಷನ್ ಅಲ್ಲಿ ಇದ್ರ ಪ್ರೈಮರಿ ಉದ್ದೇಶ ಏನಂದ್ರೆ ಕ್ಯಾಂಡಿಡೇಟ್ಸ್ಗೆ ಈ ಟಾಪಿಕ್ಸ್ ಬಗ್ಗೆ ಐಡಿಯಾ ಇರಬೇಕು ಅಂತ ಅಷ್ಟೇ. ಇದೊಂದ್ರಿಂದ ಮಾತ್ರ ಕ್ಯಾಂಡಿಡೇಟ್ಸ್ ನ ಎಲಿಜಿಬಿಲಿಟಿ ಡಿಸೈಡ್ ಮಾಡ್ತಾ ಇಲ್ಲ ಅವರು. ಸೊ ಬೇಸಿಕ್ ನಾಲೆಡ್ಜ್ ಮಾತ್ರ ಇರಬೇಕು ಅನ್ನೋ ಒಂದೇ ಕಾರಣಕ್ಕೆ ಸೆಕ್ಷನಲ್ ಕಟ್ ಆಫ್ ಇಟ್ಟಿರ್ತಾರೆ. ಸೊ ನೀವು ಲಾಸ್ಟ್ ಫ್ಯೂ ಇಯರ್ಸ್ ಸೆಕ್ಷನಲ್ ಕಟ್ ಆಫ್ ನೋಡಿದ್ರೆ ಇದು 3 to 4, ಇದು ಅಷ್ಟೇ 3-4 ಇರುತ್ತೆ. ಇಂಗ್ಲಿಷ್ ಒಂದು 7 to 8 ಇರುತ್ತೆ ಔಟ್ ಆಫ್ 20. ಕಂಪ್ಯೂಟರ್ ಆಲ್ಮೋಸ್ಟ್ 10 ತನಕ ಹೋಗಿದೆ. ಡಿಸಿಷನ್ ಮೇಕಿಂಗ್ 1.5 ಇದೆ. ದಿಸ್ ಇಸ್ ಫಾರ್ 10 ಕ್ವಶನ್ಸ್. ಸೊ ಈಸಿಲಿ ಕ್ರ್ಯಾಕ್ ಮಾಡ್ಬೋದು, ಈಸಿಲಿ ಸೆಕ್ಷನಲ್ ಕಟ್ ಆಫ್ ನ ಕ್ಲಿಯರ್ ಮಾಡ್ಬೋದು. ಅದು UPSC ಆಸ್ಪಿರೆಂಟ್ಸ್ ಅಂದ್ರೆ ಇನ್ನೂ ಆರಾಮಾಗಿ ಕ್ಲಿಯರ್ ಮಾಡ್ತಾರೆ. ಮೆರಿಟ್ ಸೆಕ್ಷನ್ ಬಂದಾಗ ಅಗೇನ್ 100 ಕ್ವಶನ್ಸ್. ಸೊ ARD ಅಗ್ರಿಕಲ್ಚರ್ ಅಂಡ್ ರೂರಲ್ ಡೆವಲಪ್ಮೆಂಟ್ 40 ಕ್ವಶನ್ಸ್ ಇರುತ್ತೆ. ಇವಾಗ ಫಸ್ಟ್ ಕ್ವಶನ್ ಬರೋದೇ ಫಾರ್ ನಾನ್ ಅಗ್ರಿಕಲ್ಚರ್ ಗ್ರಾಜುಯೇಟ್ಸ್, ನಾನು ಅಗ್ರಿಕಲ್ಚರ್ ಓದೇ ಇಲ್ವಲ್ಲಪ್ಪ ಹೇಗೆ ಗೊತ್ತಿರುತ್ತೆ ಅಂತ. ಸೊ UPSC GS3 ಅಲ್ಲಿ ನೀವು ಬೇಸಿಕ್ ಅಗ್ರಿಕಲ್ಚರ್ ಓದೇ ಇರ್ತೀರಾ. ಸೊ ಆಲ್ಸೋ ಇಲ್ಲಿ ಬರೋ ಅಗ್ರಿಕಲ್ಚರ್ ಔಟ್ ಆಫ್ 40, 20 to 25 ಕ್ವಶನ್ಸ್ ಈಸಿ ಟು ಮಾಡರೇಟ್ ಲೆವೆಲ್ ಕ್ವಶನ್ಸ್ ಬರುತ್ತೆ. ಯಾಕೆ ಅಂತ ಅಂದ್ರೆ ಈ ಎಕ್ಸಾಮ್ ಅಲ್ಲಿ ಒಂದು ಲೆವೆಲ್ ಪ್ಲೇಯಿಂಗ್ ಫೀಲ್ಡ್ ನ ಮೇಂಟೈನ್ ಮಾಡಬೇಕು. ಈಗ ಇಂಜಿನಿಯರಿಂಗ್ ಗ್ರಾಜುಯೇಟ್ಸ್ ಬರೀತಾ ಇದ್ದಾರೆ, ಆರ್ಟ್ಸ್ ಕಾಮರ್ಸ್ ಗ್ರಾಜುಯೇಟ್ಸ್ ಬರೀತಾ ಇದ್ದಾರೆ ಅಂದಾಗ ಸೊ ಅವರಿಗೆ PhD ಲೆವೆಲ್ ಅಗ್ರಿಕಲ್ಚರ್ ಕೇಳಬಾರದು, ಬೇಸಿಕ್ ಟು ಮೀಡಿಯಂ ಕ್ವಶನ್ಸ್ ಕೇಳಬೇಕು ಅಂತಾನೆ NABARD ಈಗ ಲಾಸ್ಟ್ 5 years ಕ್ವಶನ್ ಪೇಪರ್ ನೋಡಿದಾಗ ನಿಮಗೆ ಗೊತ್ತಾಗೋಗುತ್ತೆ. ARD ಬರೋದು ಆಲ್ಮೋಸ್ಟ್ ಬೇಸಿಕ್ ಕ್ವಶನ್ಸ್ ಜೊತೆಗೆ ಕರೆಂಟ್ ಅಗ್ರಿಕಲ್ಚರ್ ರಿಲೇಟೆಡ್ ಕ್ವಶನ್ಸ್, ಗೌರ್ಮೆಂಟ್ ಸ್ಕೀಮ್ಸ್ ರಿಲೇಟೆಡ್ ಕ್ವಶನ್ಸ್ ಮಾತ್ರ ಬರುತ್ತೆ. ಸ್ಟ್ಯಾಟಿಕ್ ಅಗ್ರಿಕಲ್ಚರ್ ನೀವು ಕ್ವಶನ್ಸ್ ಚೆಕ್ ಮಾಡಿದಾಗ ಯು ವಿಲ್ ಅಂಡರ್ಸ್ಟ್ಯಾಂಡ್ ದ ಕ್ವಶನ್ಸ್ ನೇಚರ್ ಈಸ್ ವೆರಿ ವೆರಿ ಈಸಿ. ಒಂದು ಪ್ರಾಪರ್ ಮೆಟೀರಿಯಲ್ಸ್ ವಿತ್ ಪ್ರಾಪರ್ ಗೈಡೆನ್ಸ್ ತಗೊಂಡ್ರೆ ನೀವು ಈಸಿಯಾಗಿ ಅಗ್ರಿಕಲ್ಚರ್ ಅಂಡ್ ರೂರಲ್ ಡೆವಲಪ್ಮೆಂಟ್ 20 to 25 ಕ್ವಶನ್ಸ್ ನ ಕ್ರ್ಯಾಕ್ ಮಾಡ್ಬೋದು. ಸೊ ಹಾಗೆ ನೆಕ್ಸ್ಟ್ ಪಾರ್ಟ್ ವುಡ್ ಬಿ ಎಕನಾಮಿಕ್ಸ್ ಅಂಡ್ ಸೋಷಿಯಲ್ ಇಶ್ಯೂಸ್. ಇದು 40 ಕ್ವಶನ್ಸ್ ಇರುತ್ತೆ. ಅಂಡ್ ಈ ಪಾರ್ಟ್ ಎಲ್ಲ UPSC ಆಸ್ಪಿರೆಂಟ್ಸ್ಗೆ, KPSC ಆಸ್ಪಿರೆಂಟ್ಸ್ಗೆ ಬಿಗ್ಗೆಸ್ಟ್ ಅಡ್ವಾಂಟೇಜ್. ಯಾಕೆಂದ್ರೆ ಇದ್ರಲ್ಲಿ ಬರೋದು ಏನಂದ್ರೆ ಗೌರ್ಮೆಂಟ್ ಸ್ಕೀಮ್ಸ್ ಪ್ಲಸ್ PIB ಅಂದ್ರೆ ಗೌರ್ಮೆಂಟ್ ಇನಿಷಿಯೇಟಿವ್ಸ್ ಏನೇನು ಆಗ್ತಾ ಇದೆ ಅದ್ರ ಕರೆಂಟ್ ಅಪ್ಡೇಟ್ಸ್ ಏನಿದೆ ಪ್ರತಿದಿನ ಬರ್ತಾ ಇರುತ್ತೆ. ಲಾಸ್ಟ್ 4 to 5 months PIB ಗೌರ್ಮೆಂಟ್ ಸ್ಕೀಮ್ಸ್ ನ ಓದ್ಬೇಕಾಗತ್ತೆ. ಸೊ ಈ ಪಾರ್ಟ್ ಅಲ್ಲಿ ಬರೋದೇ ಅದು. ಸ್ಟ್ಯಾಟಿಕ್ ಎಕನಾಮಿಕ್ಸ್ ಅಥವಾ ಸ್ಟ್ಯಾಟಿಕ್ ಸೋಷಿಯಲ್ ಇಶ್ಯೂಸ್ ಬಗ್ಗೆ ಒಂದು ಕ್ವಶನ್ ಕೇಳೋದಿಲ್ಲ, ಇಲ್ಲಿ ತನಕ ಕೇಳೇ ಇಲ್ಲ ಲಾಸ್ಟ್ 4-5 years ಅಲ್ಲಿ. ಬಟ್ ನಿಮಗೆ ಸ್ಟ್ಯಾಟಿಕ್ ನಾಲೆಡ್ಜ್ ಇಂಪಾರ್ಟೆಂಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಯಾಕೆ ಅಂತಂದ್ರೆ ಈಗ ಒಂದು ಇಶ್ಯೂ ತಗೊಳ್ಳೋಣ, ಮಾನಿಟರಿ ಪಾಲಿಸಿ ಕಮ್ಯುನಿಟಿ 25 basis point ಅಲ್ಲಿ ರೆಡ್ಯೂಸ್ ಮಾಡಿದೆ ಅಂತ ಹೇಳಿದಾಗ ನಿಮಗೆ ಮಾನಿಟರಿ ಪಾಲಿಸಿ ಅಂತ ಅಂದ್ರೆ ಏನು, ರೆಡ್ಯೂಸ್ ಮಾಡಿದ್ರೆ ಏನಾಗುತ್ತೆ, ಎಕ್ಸ್ಪ್ಯಾನ್ಷನರಿ ಮಾನಿಟರಿ ಪಾಲಿಸಿ ಅಂದ್ರೆ ಏನು, ಕಾಂಟ್ರಾಕ್ಟರಿ ಮಾನಿಟರಿ ಪಾಲಿಸಿ ಅಂತ ಅಂದ್ರೆ ಏನು. ಸೊ ಈ ಎಲ್ಲಾ ವಿಚಾರಗಳು ನಿಮಗೆ ಗೊತ್ತಿರಬೇಕಾಗತ್ತೆ. ಇದು ಎಕನಾಮಿಕ್ಸ್ ಮತ್ತೆ ಸೋಷಿಯಲ್ ಇಶ್ಯೂಸ್ ನ UPSC ಓದಿರೋದು ಚೆನ್ನಾಗಿ ಗೊತ್ತಿರುತ್ತೆ. ಸೊ ದೇ ಆರ್ ವೆರಿ ವೆರಿ ಬೇಸಿಕ್ ಥಿಂಗ್ಸ್. ನ್ಯಾಷನಲ್ ಇನ್ಕಮ್ ಅಂತ ಅಂದ್ರೆ ಏನು, ಪಾವರ್ಟಿ ಅಂದ್ರೆ ಏನು, ಅನ್ಎಂಪ್ಲಾಯ್ಮೆಂಟ್ ಅಂದ್ರೆ ಏನು, ಈ ತರ ಇಶ್ಯೂಸ್ ಇರುತ್ತೆ ಸೋಷಿಯಲ್ ಇಶ್ಯೂಸ್ ಅಲ್ಲಿ. ಪಾವರ್ಟಿ, ಅನ್ಎಂಪ್ಲಾಯ್ಮೆಂಟ್, ಮೈಗ್ರೇಷನ್, ಈ ತರ ಇಶ್ಯೂಸ್ ಬಗ್ಗೆ ನೀವು ಆಲ್ರೆಡಿ ಓದಿರ್ತೀರಾ. ಸೊ ಬೇಸಿಕ್ ಸ್ಟ್ಯಾಟಿಕ್ ನಾಲೆಡ್ಜ್ ಅಂತ ನಿಮ್ಗೆ ಚೆನ್ನಾಗಿರುತ್ತೆ. ಕರೆಂಟ್ ಅಪ್ಡೇಟ್ ಏನು ಅಂತಂದ್ರೆ ಹೇಳಿದ್ನಲ್ಲ, ಗೌರ್ಮೆಂಟ್ ಸ್ಕೀಮ್ಸ್, ಎಲ್ಲಾ ಮಿನಿಸ್ಟ್ರಿ ಗೌರ್ಮೆಂಟ್ ಸ್ಕೀಮ್ಸ್ ಮತ್ತೆ PIB. ಸೊ NABARD ಮೋಸ್ಟ್ಲಿ ಇಸ್ ಡಾಟಾ ಓರಿಯೆಂಟೆಡ್ ಎಕ್ಸಾಮಿನೇಷನ್. ಸ್ವಲ್ಪ ಡಾಟಾಗಳನ್ನ ಕೇಳ್ತಾರೆ. ಸೊ ಅದ್ರ ನಾಟ್ ಲೈಕ್ UPSC ಯಾವ ಇಯರ್ ಸ್ಟಾರ್ಟ್ ಆಯ್ತು, ಯಾವ ಮಿನಿಸ್ಟ್ರಿ ಅಂಡರ್ ಬರುತ್ತೆ, ಇದು ಸೆಂಟ್ರಲ್ ಸೆಕ್ಟರ್ ಸ್ಕೀಮ್, ಸ್ಪಾನ್ಸರ್ ಸ್ಕೀಮ್, ಆ ತರ ಕ್ವಶನ್ಸ್ NABARD ಅಲ್ಲಿ ಬರೋದಿಲ್ಲ.
ಗೌರ್ಮೆಂಟ್ ಸ್ಕೀಮ್ಸ್ ಲೆಕ್ಕಕ್ಕೆ ಬಂದಾಗ ಗೌರ್ಮೆಂಟ್ ಸ್ಕೀಮ್ಸ್ ಅಲ್ಲಿ ಬಜೆಟ್ ಅಲೋಕೇಟೆಡ್ ಎಷ್ಟು, ಫಾರ್ ಎಕ್ಸಾಂಪಲ್ ಸಬ್ಸಿಡಿ ಇಂಟ್ರೆಸ್ಟ್ ಸಬ್ವೆನ್ಷನ್ ಎಷ್ಟು, ಈಗ KCC ಬಂದಾಗ ಇಂಟ್ರೆಸ್ಟ್ ಸಬ್ವೆನ್ಷನ್ ಎಷ್ಟು, ಆರ್ ಯಾವ್ದಾದ್ರು ಈಗ ಅಗ್ರಿ ಕ್ಲಿನಿಕ್ ಅಗ್ರಿ ಬಿಸ್ನೆಸ್ ಸೆಂಟರ್ಸ್ ಅಂತ ಒಂದು ಸ್ಕೀಮ್ ಇದೆ, ಅದರಲ್ಲಿ ಅಗ್ರಿಕಲ್ಚರ್ ಗ್ರಾಜುಯೇಟ್ಸ್ಗೆ ಬಿಸ್ನೆಸ್ ಮಾಡೋದಕ್ಕೆ ಸಬ್ಸಿಡಿ ಕೊಡ್ತಾರೆ. 36% ಫಾರ್ ಜನರಲ್ ಕ್ಯಾಂಡಿಡೇಟ್ಸ್, 44% ಫಾರ್ ಅದರ್ಸ್ ಕ್ಯಾಂಡಿಡೇಟ್ಸ್ ಅಂಡ್ ವುಮನ್ ಇರುತ್ತೆ. ಸೊ ಸಬ್ಸಿಡಿ ಎಷ್ಟು ಬರುತ್ತೆ, ಯಾಕೆಂದ್ರೆ ನಬಾರ್ಡ್ ಇಸ್ ದಿ ಸಬ್ಸಿಡಿ ಚಾನಲೈಸಿಂಗ್ ಏಜೆಂಟ್ ಇನ್ ದಟ್ ಸ್ಕೀಮ್. ಸೊ ಈ ತರ ಕ್ವಶನ್ಸ್ ನ ನೀವು ನಬಾರ್ಡ್ ಗ್ರೇಡ್ ಎ ESI ಅಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದು. ಅಂಡ್ ಇದಕ್ಕೆ ನೀವು ಪ್ರಿಪರೇಷನ್ಗೆ ಪ್ರಾಪರ್ ಸ್ಟಡಿ ಮೆಟೀರಿಯಲ್ಸ್ ಅಂದ್ರೆ ಮಿನಿಮಮ್ ಸ್ಟಡಿ ಮೆಟೀರಿಯಲ್ಸ್ ಟಾರ್ಗೆಟೆಡ್ ಅಪ್ರೋಚ್ ಇಟ್ಕೊಂಡ್ರೆ ಆರಾಮಾಗಿ ಈ ಎಕ್ಸಾಮ್ ನ ಕ್ಲಿಯರ್ ಮಾಡಬಹುದು. ಸೊ ಮೈ ಫೈನಲ್ ಥಾಟ್ಸ್ ಏನು ಅಂತ ಅಂದ್ರೆ, ಆಲ್ ದೋಸ್ ಹೂ ಹ್ಯಾವ್ ಆಲ್ರೆಡಿ ಪ್ರಿಪೇರ್ಡ್ ಫಾರ್ UPSC or KPSC or ಅದರ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್, ಫಸ್ಟ್ ಯು ಶುಡ್ ಲೆಟ್ ಯುವರ್ ಫಿಯರ್, ನಿಮ್ಮ ಫಿಯರ್ ವಿತ್ ರೆಸ್ಪೆಕ್ಟ್ ಟು ನಬಾರ್ಡ್ ಗ್ರೇಡ್ ಎ ಬಿಟ್ಬಿಡ್ಬೇಕು. ಇದು ಅಗ್ರಿ ಗ್ರಾಜುಯೇಟ್ಸಿಗೆ ಮಾತ್ರ ಅನ್ನೋ ಫಿಯರ್ನ ಬಿಡಬೇಕು. ದಿಸ್ ಈಸ್ ಅನ್ ಓಪನ್ ಎಕ್ಸಾಮ್, ಎಲ್ಲರೂ ಕೂಡ ಬರಿಬೋದು. ಲಾಸ್ಟ್ 5 years PYQ ನೋಡಿದ್ರೆ ನಿಮಗೆ ಅರ್ಥ ಆಗೋಗುತ್ತೆ. ದಿಸ್ ಈಸ್ ಅನ್ ಓಪನ್ ಎಕ್ಸಾಮ್, ಯಾರು ಕೂಡ ಬರಿಬೋದು, ಎಲ್ಲರೂ ಕೂಡ ಬರಿಬೋದು. ಅಂಡ್ ಲಾಸ್ಟ್ ಇಯರ್ ಸೆಲೆಕ್ಷನ್ಸ್ ನೋಡ್ಕೊಳ್ಳಿ, ಬೇಕಾದ್ರೆ ಟಾಪರ್ ಸ್ಟಾಕ್ಸ್ ನಿಮ್ಗೆ ಯೂಟ್ಯೂಬ್ ಅಲ್ಲಿ ಅವೈಲೇಬಲ್ ಇರುತ್ತೆ. ಸೊ ಮೋಸ್ಟ್ ಆಫ್ ದಿ ಕ್ಯಾಂಡಿಡೇಟ್ಸ್ ಆರ್ ಫ್ರಮ್ UPSC ಬ್ಯಾಕ್ಗ್ರೌಂಡ್, UPSC ಪ್ರಿಪೇರ್ ಆಗಿರೋರೆ. ಯಾಕೆಂದ್ರೆ ನಮ್ದು 300 ಮೆಂಬರ್ಸ್ ಇಂಟರ್ವ್ಯೂ ಕೊಟ್ಟಿದ್ದು ಲಾಸ್ಟ್ ಇಯರ್ ಇನ್ಕ್ಲೂಡಿಂಗ್ ಮೀ. ಸೊ ಔಟ್ ಆಫ್ ದಿಸ್ 300, most of them were preparing for UPSC parallelly. So we were having a regular discussions while preparing for this interview. So ಅದರಿಂದ ಗೊತ್ತಾಗ್ತಾ ಇತ್ತು ಯಾರ ಬ್ಯಾಕ್ ಗ್ರೌಂಡ್ ಏನು, ಯಾವ ತರ ಪ್ರಿಪೇರ್ ಆಗಿದ್ದಾರೆ ಅಂತ. ಸೊ ವಿತ್ ದಿಸ್ ಎಕ್ಸ್ಪೀರಿಯನ್ಸ್ ಐ ಆಮ್ ಟೆಲ್ಲಿಂಗ್, UPSC ಪ್ರಿಪೇರ್ ಆಗಿರೋ ತುಂಬಾ ಜನ ಬರೀತಿದ್ದಾರೆ. ಅಂಡ್ ಮೋಸ್ಟ್ಲಿ ದೇ ಆರ್ ಫ್ರಮ್ ದಿ ನಾರ್ದರ್ನ್ ಪಾರ್ಟ್ ಆಫ್ ಇಂಡಿಯಾ. ಸೊ ಕರ್ನಾಟಕದವರು ತುಂಬಾ ಕಮ್ಮಿ ಇದ್ದಾರೆ. ನಬಾರ್ಡ್ ಗ್ರೇಡ್ ಈ ಸಲ ಅರೌಂಡ್ 20-21 ಮೆಂಬರ್ಸ್ ಏನೋ ಇಂಟರ್ವ್ಯೂ ಕೊಟ್ಟಿರೋದು ಕರ್ನಾಟಕದಿಂದ. ಮೋಸ್ಟ್ ಪ್ರಾಬ್ಲಿ ಇದೇ ನಂಬರ್, ಇದಕ್ಕಿಂತ ಜಾಸ್ತಿ ಅಂತೂ ಇಲ್ಲ. ಸೊ ನನ್ನ ಥಾಟ್ಸ್ ಏನು ಅಂತಂದ್ರೆ, ಯು ಹ್ಯಾವ್ ಆಲ್ರೆಡಿ ಸ್ಟಡಿಡ್ ಫಾರ್ UPSC KPSC ಫಾರ್ 4-5 years ಅಂದಾಗ ಯು ಕ್ಯಾನ್ ಈಸಿಲಿ ಕ್ರ್ಯಾಕ್ ಅನ್ ಎಕ್ಸಾಮ್ ಲೈಕ್ ನಬಾರ್ಡ್ ಗ್ರೇಡ್ ಎ. ಸೊ ನೀವು ಹೆದರಬಾರ್ದು, ARD ಇದೆಲ್ಲ ನನಗೆ ಗೊತ್ತಿಲ್ಲ ಏನ್ ಮಾಡೋದು. ಸೊ ಪ್ರಾಪರ್ ಸ್ಟಡಿ ಮೆಟೀರಿಯಲ್ಸ್ ನ ತಗೊಂಡು ನೀವು ಆರಾಮಾಗಿ ಈ ಎಕ್ಸಾಮ್ಗೆ ಪ್ರಿಪೇರ್ ಆಗ್ಬೋದು. ದೇರ್ ಈಸ್ ನೋ ಡೌಟ್ ಇನ್ ದಟ್. ಸೊ ವಿತ್ ದೀಸ್ ವರ್ಡ್ಸ್ ಐ ಆಮ್ ಕನ್ಕ್ಲೂಡಿಂಗ್ ದಿಸ್ ಸೆಷನ್. ಅಂಡ್ ಈ ತರ ಮತ್ತಷ್ಟು ವಿಡಿಯೋಸ್ ವಿತ್ ರೆಸ್ಪೆಕ್ಟ್ ಟು ನಬಾರ್ಡ್ ಗ್ರೇಡ್ ಎ ಇನ್ವೈಸ್ ಅಕಾಡೆಮಿಲಿ ಬರ್ತಾ ಇರುತ್ತೆ. ವಿತ್ ಎಲಿಜಿಬಿಲಿಟಿ, ಡೀಟೇಲ್ಡ್ ಎಲಿಜಿಬಿಲಿಟಿ, ಎಕ್ಸಾಮ್ ಪ್ಯಾಟರ್ನ್, ಪ್ರೀವಿಯಸ್ ಇಯರ್ ಕ್ವಶನ್ಸ್, ಅಂಡ್ ನಬಾರ್ಡ್ ಆರ್ಗನೈಸೇಷನ್ ಅಂಡ್ ಇಟ್ ಸಬ್ಸಿಡರೀಸ್ ಬಗ್ಗೆ ಬ್ರೀಫ್ ಇಂಟ್ರೊಡಕ್ಷನ್ ಅಂಡ್ ಮೆನಿ ಅದರ್ ಡೀಟೇಲ್ಸ್. ಸೊ ಈ ಸೀರೀಸ್ನ ಫಾಲೋ ಮಾಡ್ತಾ ಇರಿ. ಅಂಡ್ ದೋಸ್ ಆಸ್ಪಿರೆಂಟ್ಸ್ ಹೂ ಆರ್ ಆಸ್ಪೈರಿಂಗ್ ಟು ಜಾಯಿನ್ ನಬಾರ್ಡ್ಗೆ ಈ ವಿಡಿಯೋ ಸೀರೀಸ್ನ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್. ಬಾಯ್ ಬಾಯ್, ಹ್ಯಾವ್ ಅ ಗುಡ್ ಡೇ.